ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳ ನಂತರ ಪೂರ್ಣ ಕುಂಭ ನಡೀತಾ ಇದೆ. ಸಮುದ್ರ ಮಥನ ಕಾಲದಲ್ಲಿ 4 ಬಿಂದು ಅಮೃತ ಆ ಕುಂಭದಿಂದ ಇಂಥ ಜಾಗಕ್ಕೆ ಬಿತ್ತು. ಪ್ರಯಾಗ್ರಾಜ್, ನಾಸಿಕಾ, ಉಜ್ಜಯಿನಿ ಮತ್ತು ಇನ್ನೊಂದು ಕಡೆ, ಈ 4 ಕಡೆ ನಡೆಯುವಂಥ ಕುಂಭಮೇಳದಲ್ಲಿ ಸ್ನಾನಗೈದರೆ, ಆ ಪ್ರದೇಶಗಳಲ್ಲಿ ಸ್ನಾನಗೈದರೆ ನಮ್ಮೆಲ್ಲ ಪಾಪಗಳು ಪರಿಹಾರವಾಗಿ ಮುಕ್ತಿ ದೊರೆಯುತ್ತದೆ ಅಂತ ನಮ್ಮದೊಂದು ನಂಬಿಕೆ. ಆದರೆ ನಮ್ಮ ಋಷಿಮುನಿಗಳು ಅದನ್ನು ನಮ್ಮ ದೇಹಕ್ಕೆ ಹೋಲಿಸಿಕೊಂಡೇ ಮಾಡಿದರು, ಭಾರತಕ್ಕೆ ಹೋಲಿಸಿಕೊಂಡು ಕೂಡ ಮಾಡಿದರು. 40 ಕೋಟಿ ಜನ ಸೇರುವಂತಹ ಒಂದು ಕಾರ್ಯಕ್ರಮ. ಅದರಲ್ಲಿ ಈ ಯೋಗಿ ಆದಿತ್ಯನಾಥ್ ಅವರ ಯೋಗ ನೋಡಿ. ಅವರ ಕಾಲದಲ್ಲೇ ರಾಮ ಮಂದಿರ ಉದ್ಘಾಟನೆ ಆಯಿತು, ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರ ಕಾಲದಲ್ಲೇ ಈ ಕಾಶಿ ಕಾರಿಡಾರ್ ಉದ್ಘಾಟನೆ ಆಯಿತು, ಅವರೇ ಮುಖ್ಯಮಂತ್ರಿ ಆಗಿದ್ದರು. ಇದೀಗ ಅವರ ಕಾಲದಲ್ಲೇ 144 ವರ್ಷಗಳ ನಂತರ ನಡೆಯುವಂಥ ಮಹಾಕುಂಭಮೇಳ ಕೂಡ ಬಂದಿದೆ. ಒಂದು ಕಾಲದಲ್ಲಿ ಅವರು ನನ್ನನ್ನು ಲೇವಡಿ ಮಾಡಿದರು ಅನ್ನೋ ಕಾರಣಕ್ಕಾಗಿ ಸಂಸತ್ನಲ್ಲಿ ಗಳಗಳನ್ನೇ ಹತ್ತಿದ್ರು. ಇದೇ ಯೋಗಿ ಆದಿತ್ಯನಾಥ್ ನಂತರ ಎಂಥ ಕ್ರಾಂತಿ ಉಂಟಾಯಿತು ಅಂದರೆ BJPಯಲ್ಲಿ ಅಲ್ಲಿ ಬಹುಮತಗಳ ಮೇಲೆ ಬಹುಮತಗಳನ್ನು ಪಡೆದು ಅಲ್ಲಿ BJP ಅಧಿಕಾರಕ್ಕೆ ಬಂತು. ಇದೀಗ ಮೌನಿ ಅಮಾವಾಸ್ಯೆ ಪ್ರಯುಕ್ತ ಅಪಾರ ಸಂಖ್ಯೆಯ ಭಕ್ತರು ಕುಂಭಮೇಳಕ್ಕೆ ಹರಿದು ಬರ್ತಾ ಇದ್ದಾರೆ. ಈಗಲೂ ಕೂಡ ಅಲ್ಲಿ 10 ರಿಂದ 15 ಕೋಟಿ ಜನ ಇದ್ದಾರೆ. ಕೆಲವೊಂದು ಕಡೆ ಎಲ್ಲರನ್ನ ಅಲ್ಲೆಲ್ಲೇ ನಿಲ್ಲಿಸಲಾಗಿದೆ, ಅಲ್ಲಿಗೆ ಬರಬೇಡಿ, ಅಲ್ಲೇ ನಿಂತು ಬಿಡಿ ಅಂತೇಳಿ. ಇಲ್ಲಿ ಏನಾಯಿತು ಅಂದರೆ ನಿನ್ನೆ ಮೌನಿ ಅಮಾವಾಸ್ಯೆ ಅಂತ, ಆ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ ಈ ನಾಗಾ ಸಾಧುಗಳು ಅವರ ಅಖಾಡದಿಂದ ಎದ್ದು ಬರ್ತಾರೆ, ಓ ಅಂತ ಎದ್ದು ಬರ್ತಾರೆ, ದಡ ಇದು. ಜನಗಳು ಕೂಡ ಬಂದಿದ್ದರು, ಅಲ್ಲಲ್ಲೇ ಇದ್ದರು. ಇಲ್ಲೊಂದು ವ್ಯವಸ್ಥೆ ಏನಾಗಿತ್ತು ನೋಡಿ, ಇಲ್ಲೊಂದು ವ್ಯವಸ್ಥೆ ಕಾಣ್ತಾ ಇದೆಯಲ್ವಾ, ಹೋಗೋದಕ್ಕೆ ಬರೋದಕ್ಕೆ ಬೇರೆ ದಾರಿ ಮಾಡಿರಲಿಲ್ಲ. ಸ್ನಾನ ಮಾಡಿ ಹೋಗೋದಕ್ಕೆ ಬೇರೆ ದಾರಿ ಇರಲಿಲ್ಲ, ಹೋದ ಜಾಗದಿಂದಲೇ ವಾಪಸ್ ಬರಬೇಕು, ಇಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನೋಡಿ. ಇಲ್ಲಿ ಸ್ವಲ್ಪ ಜಾಗ ಬಿಡ್ತಾರೆ ನೋಡಿ, ಇಲ್ಲಿ ಸ್ವಲ್ಪ ಜಾಗ ಬಿಡ್ತಾರೆ. ಜಾಗ ಬಿಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಬಿಟ್ಟರು ಕಾಲು ತುಳಿತ ಉಂಟಾಗುತ್ತೆ. ಕಾಲು ತುಳಿತದಲ್ಲಿ ಒಂದು 30 ಜನ ಮೃತಪಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಅದರಲ್ಲಿ ಕರ್ನಾಟಕದ 4 ಕೂಡ ಇದ್ದಾರೆ ಅಂತೇಳಿ. ಆದರೆ ತಕ್ಷಣ 2 ಗಂಟೆಯ ಒಳಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಯಿತು. ಬನ್ನಿ, ಇದರ ಸಂಪೂರ್ಣ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳ ನಂತರ ಪೂರ್ಣ ಕುಂಭ ನಡೀತಾ ಇದೆ. ಸಮುದ್ರ ಮಥನ ಕಾಲದಲ್ಲಿ 4 ಬಿಂದು ಅಮೃತ ಆ ಕುಂಭದಿಂದ ಇಂಥ ಜಾಗಕ್ಕೆ ಬಿತ್ತು. ಪ್ರಯಾಗ್ರಾಜ್, ನಾಸಿಕಾ, ಉಜ್ಜಯಿನಿ ಮತ್ತು ಇನ್ನೊಂದು ಕಡೆ, ಈ 4 ಕಡೆ ನಡೆಯುವಂಥ ಕುಂಭಮೇಳದಲ್ಲಿ ಸ್ನಾನಗೈದರೆ, ಆ ಪ್ರದೇಶಗಳಲ್ಲಿ ಸ್ನಾನಗೈದರೆ ನಮ್ಮೆಲ್ಲ ಪಾಪಗಳು ಪರಿಹಾರವಾಗಿ ಮುಕ್ತಿ ದೊರೆಯುತ್ತದೆ ಅಂತ ನಮ್ಮದೊಂದು ನಂಬಿಕೆ. ಆದರೆ ನಮ್ಮ ಋಷಿಮುನಿಗಳು ಅದನ್ನು ನಮ್ಮ ದೇಹಕ್ಕೆ ಹೋಲಿಸಿಕೊಂಡೇ ಮಾಡಿದರು, ಭಾರತಕ್ಕೆ ಹೋಲಿಸಿಕೊಂಡು ಕೂಡ ಮಾಡಿದರು. 40 ಕೋಟಿ ಜನ ಸೇರುವಂತಹ ಒಂದು ಕಾರ್ಯಕ್ರಮ. ಅದರಲ್ಲಿ ಈ ಯೋಗಿ ಆದಿತ್ಯನಾಥ್ ಅವರ ಯೋಗ ನೋಡಿ. ಅವರ ಕಾಲದಲ್ಲೇ ರಾಮ ಮಂದಿರ ಉದ್ಘಾಟನೆ ಆಯಿತು, ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರ ಕಾಲದಲ್ಲೇ ಈ ಕಾಶಿ ಕಾರಿಡಾರ್ ಉದ್ಘಾಟನೆ ಆಯಿತು, ಅವರೇ ಮುಖ್ಯಮಂತ್ರಿ ಆಗಿದ್ದರು. ಇದೀಗ ಅವರ ಕಾಲದಲ್ಲೇ 144 ವರ್ಷಗಳ ನಂತರ ನಡೆಯುವಂಥ ಮಹಾಕುಂಭಮೇಳ ಕೂಡ ಬಂದಿದೆ. ಒಂದು ಕಾಲದಲ್ಲಿ ಅವರು ನನ್ನನ್ನು ಲೇವಡಿ ಮಾಡಿದರು ಅನ್ನೋ ಕಾರಣಕ್ಕಾಗಿ ಸಂಸತ್ನಲ್ಲಿ ಗಳಗಳನ್ನೇ ಹತ್ತಿದ್ರು. ಇದೇ ಯೋಗಿ ಆದಿತ್ಯನಾಥ್ ನಂತರ ಎಂಥ ಕ್ರಾಂತಿ ಉಂಟಾಯಿತು ಅಂದರೆ BJPಯಲ್ಲಿ ಅಲ್ಲಿ ಬಹುಮತಗಳ ಮೇಲೆ ಬಹುಮತಗಳನ್ನು ಪಡೆದು ಅಲ್ಲಿ BJP ಅಧಿಕಾರಕ್ಕೆ ಬಂತು. ಇದೀಗ ಮೌನಿ ಅಮಾವಾಸ್ಯೆ ಪ್ರಯುಕ್ತ ಅಪಾರ ಸಂಖ್ಯೆಯ ಭಕ್ತರು ಕುಂಭಮೇಳಕ್ಕೆ ಹರಿದು ಬರ್ತಾ ಇದ್ದಾರೆ. ಈಗಲೂ ಕೂಡ ಅಲ್ಲಿ 10 ರಿಂದ 15 ಕೋಟಿ ಜನ ಇದ್ದಾರೆ. ಕೆಲವೊಂದು ಕಡೆ ಎಲ್ಲರನ್ನ ಅಲ್ಲೆಲ್ಲೇ ನಿಲ್ಲಿಸಲಾಗಿದೆ, ಅಲ್ಲಿಗೆ ಬರಬೇಡಿ, ಅಲ್ಲೇ ನಿಂತು ಬಿಡಿ ಅಂತೇಳಿ. ಇಲ್ಲಿ ಏನಾಯಿತು ಅಂದರೆ ನಿನ್ನೆ ಮೌನಿ ಅಮಾವಾಸ್ಯೆ ಅಂತ, ಆ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ ಈ ನಾಗಾ ಸಾಧುಗಳು ಅವರ ಅಖಾಡದಿಂದ ಎದ್ದು ಬರ್ತಾರೆ, ಓ ಅಂತ ಎದ್ದು ಬರ್ತಾರೆ, ದಡ ಇದು. ಜನಗಳು ಕೂಡ ಬಂದಿದ್ದರು, ಅಲ್ಲಲ್ಲೇ ಇದ್ದರು. ಇಲ್ಲೊಂದು ವ್ಯವಸ್ಥೆ ಏನಾಗಿತ್ತು ನೋಡಿ, ಇಲ್ಲೊಂದು ವ್ಯವಸ್ಥೆ ಕಾಣ್ತಾ ಇದೆಯಲ್ವಾ, ಹೋಗೋದಕ್ಕೆ ಬರೋದಕ್ಕೆ ಬೇರೆ ದಾರಿ ಮಾಡಿರಲಿಲ್ಲ. ಸ್ನಾನ ಮಾಡಿ ಹೋಗೋದಕ್ಕೆ ಬೇರೆ ದಾರಿ ಇರಲಿಲ್ಲ, ಹೋದ ಜಾಗದಿಂದಲೇ ವಾಪಸ್ ಬರಬೇಕು, ಇಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನೋಡಿ. ಇಲ್ಲಿ ಸ್ವಲ್ಪ ಜಾಗ ಬಿಡ್ತಾರೆ ನೋಡಿ, ಇಲ್ಲಿ ಸ್ವಲ್ಪ ಜಾಗ ಬಿಡ್ತಾರೆ. ಜಾಗ ಬಿಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಬಿಟ್ಟರು ಕಾಲು ತುಳಿತ ಉಂಟಾಗುತ್ತೆ. ಕಾಲು ತುಳಿತದಲ್ಲಿ ಒಂದು 30 ಜನ ಮೃತಪಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಅದರಲ್ಲಿ ಕರ್ನಾಟಕದ 4 ಕೂಡ ಇದ್ದಾರೆ ಅಂತೇಳಿ. ಆದರೆ ತಕ್ಷಣ 2 ಗಂಟೆಯ ಒಳಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಯಿತು. ಬನ್ನಿ, ಇದರ ಸಂಪೂರ್ಣ ರಿಪೋರ್ಟ್ ನಿಮ್ಮ ಮುಂದೆ.
ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳ ನಂತರ ಪೂರ್ಣ ಕುಂಭ ನಡೀತಾ ಇದೆ. ಸಮುದ್ರ ಮಥನ ಕಾಲದಲ್ಲಿ 4 ಬಿಂದು ಅಮೃತ ಆ ಕುಂಭದಿಂದ ಇಂಥ ಜಾಗಕ್ಕೆ ಬಿತ್ತು. ಪ್ರಯಾಗ್ರಾಜ್, ನಾಸಿಕಾ, ಉಜ್ಜಯಿನಿ ಮತ್ತು ಇನ್ನೊಂದು ಕಡೆ, ಈ 4 ಕಡೆ ನಡೆಯುವಂಥ ಕುಂಭಮೇಳದಲ್ಲಿ ಸ್ನಾನಗೈದರೆ, ಆ ಪ್ರದೇಶಗಳಲ್ಲಿ ಸ್ನಾನಗೈದರೆ ನಮ್ಮೆಲ್ಲ ಪಾಪಗಳು ಪರಿಹಾರವಾಗಿ ಮುಕ್ತಿ ದೊರೆಯುತ್ತದೆ ಅಂತ ನಮ್ಮದೊಂದು ನಂಬಿಕೆ. ಆದರೆ ನಮ್ಮ ಋಷಿಮುನಿಗಳು ಅದನ್ನು ನಮ್ಮ ದೇಹಕ್ಕೆ ಹೋಲಿಸಿಕೊಂಡೇ ಮಾಡಿದರು, ಭಾರತಕ್ಕೆ ಹೋಲಿಸಿಕೊಂಡು ಕೂಡ ಮಾಡಿದರು. 40 ಕೋಟಿ ಜನ ಸೇರುವಂತಹ ಒಂದು ಕಾರ್ಯಕ್ರಮ. ಅದರಲ್ಲಿ ಈ ಯೋಗಿ ಆದಿತ್ಯನಾಥ್ ಅವರ ಯೋಗ ನೋಡಿ. ಅವರ ಕಾಲದಲ್ಲೇ ರಾಮ ಮಂದಿರ ಉದ್ಘಾಟನೆ ಆಯಿತು, ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರ ಕಾಲದಲ್ಲೇ ಈ ಕಾಶಿ ಕಾರಿಡಾರ್ ಉದ್ಘಾಟನೆ ಆಯಿತು, ಅವರೇ ಮುಖ್ಯಮಂತ್ರಿ ಆಗಿದ್ದರು. ಇದೀಗ ಅವರ ಕಾಲದಲ್ಲೇ 144 ವರ್ಷಗಳ ನಂತರ ನಡೆಯುವಂಥ ಮಹಾಕುಂಭಮೇಳ ಕೂಡ ಬಂದಿದೆ. ಒಂದು ಕಾಲದಲ್ಲಿ ಅವರು ನನ್ನನ್ನು ಲೇವಡಿ ಮಾಡಿದರು ಅನ್ನೋ ಕಾರಣಕ್ಕಾಗಿ ಸಂಸತ್ನಲ್ಲಿ ಗಳಗಳನ್ನೇ ಹತ್ತಿದ್ರು. ಇದೇ ಯೋಗಿ ಆದಿತ್ಯನಾಥ್ ನಂತರ ಎಂಥ ಕ್ರಾಂತಿ ಉಂಟಾಯಿತು ಅಂದರೆ BJPಯಲ್ಲಿ ಅಲ್ಲಿ ಬಹುಮತಗಳ ಮೇಲೆ ಬಹುಮತಗಳನ್ನು ಪಡೆದು ಅಲ್ಲಿ BJP ಅಧಿಕಾರಕ್ಕೆ ಬಂತು. ಇದೀಗ ಮೌನಿ ಅಮಾವಾಸ್ಯೆ ಪ್ರಯುಕ್ತ ಅಪಾರ ಸಂಖ್ಯೆಯ ಭಕ್ತರು ಕುಂಭಮೇಳಕ್ಕೆ ಹರಿದು ಬರ್ತಾ ಇದ್ದಾರೆ. ಈಗಲೂ ಕೂಡ ಅಲ್ಲಿ 10 ರಿಂದ 15 ಕೋಟಿ ಜನ ಇದ್ದಾರೆ. ಕೆಲವೊಂದು ಕಡೆ ಎಲ್ಲರನ್ನು ಅಲ್ಲೆಲ್ಲೇ ನಿಲ್ಲಿಸಲಾಗಿದೆ, ಅಲ್ಲಿಗೆ ಬರಬೇಡಿ, ಅಲ್ಲೇ ನಿಂತು ಬಿಡಿ ಅಂತೇಳಿ. ಇಲ್ಲಿ ಏನಾಯಿತು ಅಂದರೆ ನಿನ್ನೆ ಮೌನಿ ಅಮಾವಾಸ್ಯೆ ಅಂತ, ಆ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ ಈ ನಾಗಾ ಸಾಧುಗಳು ಅವರ ಅಖಾಡದಿಂದ ಎದ್ದು ಬರ್ತಾರೆ, ಅಂತ ಎದ್ದು ಬರ್ತಾರೆ, ದಡ ಇದು. ಜನಗಳು ಕೂಡ ಬಂದಿದ್ದರು, ಅಲ್ಲಲ್ಲೇ ಇದ್ದರು. ಇಲ್ಲೊಂದು ವ್ಯವಸ್ಥೆ ಏನಾಗಿತ್ತು ನೋಡಿ, ಇಲ್ಲೊಂದು ವ್ಯವಸ್ಥೆ ಕಾಣ್ತಾ ಇದೆಯಲ್ವಾ, ಹೋಗೋದಕ್ಕೆ ಬರೋದಕ್ಕೆ ಬೇರೆ ದಾರಿ ಮಾಡಿರಲಿಲ್ಲ. ಸ್ನಾನ ಮಾಡಿ ಹೋಗೋದಕ್ಕೆ ಬೇರೆ ದಾರಿ ಇರಲಿಲ್ಲ, ಹೋದ ಜಾಗದಿಂದಲೇ ವಾಪಸ್ ಬರಬೇಕು. ಇಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನೋಡಿ. ಇಲ್ಲಿ ಸ್ವಲ್ಪ ಜಾಗ ಬಿಡ್ತಾರೆ ನೋಡಿ, ಇಲ್ಲಿ ಸ್ವಲ್ಪ ಜಾಗ ಬಿಡ್ತಾರೆ. ಜಾಗ ಬಿಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಬಿಟ್ಟರು ಕಾಲು ತುಳಿತ ಉಂಟಾಗುತ್ತೆ. ಕಾಲು ತುಳಿತದಲ್ಲಿ ಒಂದು 30 ಜನ ಮೃತಪಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಅದರಲ್ಲಿ ಕರ್ನಾಟಕದ 4 ಕೂಡ ಇದ್ದಾರೆ ಅಂತೇಳಿ. ಆದರೆ ತಕ್ಷಣ 2 ಗಂಟೆ ಒಳಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಯಿತು. ಬನ್ನಿ, ಇದರ ಸಂಪೂರ್ಣ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳ ನಂತರ ಪೂರ್ಣ ಕುಂಭ ನಡೀತಾ ಇದೆ. ಸಮುದ್ರ ಮಥನ ಕಾಲದಲ್ಲಿ 4 ಬಿಂದು ಅಮೃತ ಆ ಕುಂಭದಿಂದ ಇಂಥ ಜಾಗಕ್ಕೆ ಬಿತ್ತು. ಪ್ರಯಾಗ್ರಾಜ್, ನಾಸಿಕಾ, ಉಜ್ಜಯಿನಿ ಮತ್ತು ಇನ್ನೊಂದು ಕಡೆ, ಈ 4 ಕಡೆ ನಡೆಯುವಂಥ ಕುಂಭಮೇಳದಲ್ಲಿ ಸ್ನಾನಗೈದರೆ, ಆ ಪ್ರದೇಶಗಳಲ್ಲಿ ಸ್ನಾನಗೈದರೆ ನಮ್ಮೆಲ್ಲ ಪಾಪಗಳು ಪರಿಹಾರವಾಗಿ ಮುಕ್ತಿ ದೊರೆಯುತ್ತದೆ ಅಂತ ನಮ್ಮದೊಂದು ನಂಬಿಕೆ. ಆದರೆ ನಮ್ಮ ಋಷಿಮುನಿಗಳು ಅದನ್ನು ನಮ್ಮ ದೇಹಕ್ಕೆ ಹೋಲಿಸಿಕೊಂಡೇ ಮಾಡಿದರು, ಭಾರತಕ್ಕೆ ಹೋಲಿಸಿಕೊಂಡು ಕೂಡ ಮಾಡಿದರು. 40 ಕೋಟಿ ಜನ ಸೇರುವಂತಹ ಒಂದು ಕಾರ್ಯಕ್ರಮ. ಅದರಲ್ಲಿ ಈ ಯೋಗಿ ಆದಿತ್ಯನಾಥ್ ಅವರ ಯೋಗ ನೋಡಿ. ಅವರ ಕಾಲದಲ್ಲೇ ರಾಮ ಮಂದಿರ ಉದ್ಘಾಟನೆ ಆಯಿತು, ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರ ಕಾಲದಲ್ಲೇ ಈ ಕಾಶಿ ಕಾರಿಡಾರ್ ಉದ್ಘಾಟನೆ ಆಯಿತು, ಅವರೇ ಮುಖ್ಯಮಂತ್ರಿ ಆಗಿದ್ದರು. ಇದೀಗ ಅವರ ಕಾಲದಲ್ಲೇ 144 ವರ್ಷಗಳ ನಂತರ ನಡೆಯುವಂಥ ಮಹಾಕುಂಭಮೇಳ ಕೂಡ ಬಂದಿದೆ. ಒಂದು ಕಾಲದಲ್ಲಿ ಅವರು ನನ್ನನ್ನು ಲೇವಡಿ ಮಾಡಿದರು ಅನ್ನೋ ಕಾರಣಕ್ಕಾಗಿ ಸಂಸತ್ನಲ್ಲಿ ಗಳಗಳನ್ನೇ ಹತ್ತಿದ್ರು. ಇದೇ ಯೋಗಿ ಆದಿತ್ಯ